ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 31ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡ್ದೆ ಕತೆಗೆ ಹೋಗೋಣ. ಅನ್ವಿತಾ ನಗ್ತಾ ಫೋನ್ನಲ್ಲಿ ಹೇಳಿದ್ಲು, ಸರಿ ಸಾಕು ಬಿಡು ರೀತಿ ನಿನ್ ಈ ಡ್ರಾಮಾ ಮಾತುಗಳನ್ನ. ಇವಾಗ ವಿಷಯ ಏನಂತ ಡೈರೆಕ್ಟ್ ಆಗಿ ಹೇಳು. ರಾತ್ರಿ ಇಷ್ಟೊಂದು ಲೇಟ್ ಆಗಿ ಫೋನ್ ಮಾಡಿದ್ಯಾ ಅಂದ್ರೆ ಖಂಡಿತ ಮೈಂಡ್ ನಲ್ಲಿ ಇನ್ಯಾವುದೋ ವಿಷಯ ಓಡ್ತಾ ಇರ್ಬೇಕು ಅಲ್ವಾ? ಅನ್ವಿತಾ ಆ ತರಹ ಕೇಳಿದ ತಕ್ಷಣವೇ ಅತ್ತ ಫೋನ್ನಲ್ಲಿದ್ದ ರಿಧಿಮಾಳ ಧ್ವನಿ ಸಡನ್ ಆಗಿ ಸೀರಿಯಸ್ ಆಗಿ ಚೇಂಜ್ ಆಯ್ತು. ಅವಳು ತುಂಬಾ ಲೋ ವಾಯ್ಸ್ ನಲ್ಲಿ ಭಾರವಾದ ಧ್ವನಿಯಲ್ಲಿ ಹೇಳಿದ್ಲು, ಅನ್ವಿತಾ, ಇವಾಗ ನಾನ್ ಹೇಳೋ ವಿಷಯ ಕೇಳಿ ನೀನು ಒಂಚೂರು ಆತಂಕ ಪಡಬಾರ್ದು ಅಷ್ಟೆ. ಇವತ್ತಿನ ಬೆಳಗಿನ ಬ್ರೇಕಿಂಗ್ ನ್ಯೂಸ್ ಪೇಪರ್ನಲ್ಲಿ ಆ ಜೋಯಿಶ್ ಇಂಡಸ್ಟ್ರಿಗೆ ಸಂಬಂಧಿಸಿದ ಒಂದು ನ್ಯೂಸ್ ಪ್ರಿಂಟ್ ಆಗಿದೆ. ಅದು ಆ ಆಶಿಕ್ ಜೋಯಿಶ್ ಇದಾನಲ್ಲ, ಅವನು ನಿನ್ನೆ ರಾತ್ರಿ ತನ್ನ ಇಡೀ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ಆ ಅನ್ವಿತಾ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ ಅನ್ವಿತಾ. ಮತ್ತೆ ಮುಂಬರುವ ತಿಂಗಳ 18ರಂದೇ ಅವರಿಬ್ಬರ ಅದ್ದೂರಿ ವಿವಾಹ ಫಿಕ್ಸ್ ಆಗಿದೆ ಅಂತ ಇಡೀ ಮೀಡಿಯಾದಲ್ಲಿ ಇವತ್ತೇ ನ್ಯೂಸ್ ಪಬ್ಲಿಷ್ ಆಗಿದೆ. ಅಕ್ಷಯ್ ಮುಂಚೆ ಕೋರ್ಟ್ ಮುಂಭಾಗದಲ್ಲಿ ತನಗೆ ಹೇಳಿದ್ದ ಅದೇ ಮಾತುಗಳು ಇವತ್ತು ರಿಧಿಮಾಳ ಬಾಯಿಂದಲೂ ಹೊರಬಂದಿದ್ದನ್ನ ಕೇಳಿದ ತಕ್ಷಣವೇ ಅನ್ವಿತಾಳ ಹೃದಯ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ನಡುಗೋಗಿ ಸ್ತಬ್ಧವಾಯಿತು. ಅವಳ ಗಂಟಲು ಕಂಪ್ಲೀಟ್ ಆಗಿ ಒಣಗೋಯ್ತು. ಅವಳು ತನ್ನ ಒಳಗಿನ ಆ ತೀವ್ರವಾದ ನೋವನ್ನ ಕಷ್ಟಪಟ್ಟು ಹತ್ತಿಕ್ತಾ ರಿಧಿಮಾ ಮುಂದೆ ಎಲ್ಲೂ ತಾನು ಮಾನಸಿಕವಾಗಿ ವೀಕ್ ಆಗಿ ಕಾಣಿಸ್ಬಾರ್ದು ಅಂತ ಇಡೀ ಶಕ್ತಿ ಹಾಕಿ ಬಲಶಾಲಿಯಾಗಿ ನಟಿಸ್ತಾ ತಕ್ಷಣವೇ ರಿಧಿಮಾಳ ಮಾತನ್ನ ಮಧ್ಯದಲ್ಲೇ ಕಟುವಾಗಿ ತಡೆದು ಶಾರ್ಪ್ ಆಗಿ ಹೇಳಿದ್ಲು, ರಿಧಿ, ಇವಾಗ ಮಧ್ಯರಾತ್ರಿ ಫೋನ್ ಮಾಡಿ ನೀನ್ ನನಗೆ ಇದೆಲ್ಲವನ್ನ ಯಾಕೆ ಹೇಳ್ತಾ ಇದ್ಯಾ ಹೇಳು? ಆ ಆಶಿಕ್ ಜೋಯಿಶ್ ಲೈಫ್ಗೂ ಮತ್ತೆ ನನ್ನ ಈ ಹೊಸ ಬದುಕಿಗೂ ಯಾವುದೇ ಒಂದು ಸಣ್ಣ ಸಂಬಂಧ ಖಂಡಿತ ಉಳ್ಕೊಂಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ. ನಾವಿಬ್ರು ಈ ಕಠಿಣ ಜಗತ್ತಿನಲ್ಲಿ ಬೇರೆ ಬೇರೆ ದಿಕ್ಕಿನಿಂದ ಬಂದು ಆಕಸ್ಮಿಕವಾಗಿ ಒಂದಾದ ಕೇವಲ ಇಬ್ಬರು ಅಪರಿಚಿತ ಪ್ರಯಾಣಿಕರು ಅಷ್ಟೇ. ನಮ್ಮ ನಡುವೆ ಪಾಸ್ಟ್ನಲ್ಲಿ ಏನೇ ಸಣ್ಣ ರಿಲೇಶನ್ಶಿಪ್ ಬೆಳೆದಿದ್ರು ಅದು ಕೇವಲ ಒಂದು ಸುಂದರ ಕ್ಷಣದ ಭ್ರಮೆಯ ಕಾಕತಾಳೀಯವಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಒಂಚೂರು ಸತ್ಯ ಇರಲೇ ಇಲ್ಲ. ಹೌದು, ನಾನ್ ನನ್ನ ಲೈಫ್ನ ಆ ಹಳೆಯ ದಿನಗಳಲ್ಲಿ ಅವನನ್ನ ತುಂಬಾ ಗಾಢವಾಗಿ ಮಿಸ್ ಮಾಡ್ಕೊಂಡಿದ್ದೆ ಅನ್ನೋ ಸತ್ಯವನ್ನ ನಾನಂತೂ ಯಾವತ್ತೂ ನಿರಾಕರಿಸಲ್ಲ. ಆದ್ರೆ ಇವತ್ತು ನಾನು ನನ್ನ ಇಡೀ ಭಾವನೆಗಳನ್ನ ಕಂಪ್ಲೀಟ್ ಆಗಿ ನನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀನಿ. ಇನ್ಮೇಲೆ ಅವನ ಆ ನೆನಪಿನ ಪ್ರೀತಿ ಇಲ್ದೇನೋ ಈ ಜಗತ್ತಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬದುಕೋದನ್ನ ಕಲ್ತ್ಕೊಂಡಿದ್ದೀನಿ. ಸೊ ಮುಂದೆ ಆ ಆಶಿಕ್ ಲೈಫ್ನಲ್ಲಿ ಏನೇ ಮದುವೆ ನಡೆದ್ರು ಅದು ವೈಯಕ್ತಿಕವಾಗಿ ನನ್ನ ಬದುಕಿಗೆ ಯಾವುದೇ ಒಂದು ಸಣ್ಣ ಡಿಫ್ರೆನ್ಸ್ ಖಂಡಿತ ತರೋಕ್ ಸಾಧ್ಯನೇ ಇಲ್ಲ ರಿಧಿ. ಅನ್ವಿತಾ ಇನ್ನು ಹೆಚ್ಚಿನ ಮಾತುಗಳನ್ನ ಆಡಿ ತನ್ನನ್ನ ತಾನು ಸಮರ್ಥಿಸಿಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಆದ್ರೆ ಅತ್ತ ಫೋನ್ನಲ್ಲಿದ್ದ ರಿಧಿಮಾ ತಕ್ಷಣವೇ ಅನ್ವಿತಾಳ ಮಾತನ್ನ ಮಧ್ಯದಲ್ಲೇ ತಡೆದು ಅತ್ಯಂತ ಗಂಭೀರವಾದ ಇಂಟೆನ್ಸ್ ಧ್ವನಿಯಲ್ಲಿ ಆ ಇಡೀ ಕಥೆಯ ಟ್ವಿಸ್ಟ್ ಅನ್ನ ಪ್ರಕಟಿಸ್ತಾ ಹೇಳಿದ್ಲು, ಅನ್ವಿತಾ, ಪ್ಲೀಸ್ ಮೊದಲು ನನ್ನ ಮಾತು ಪೂರ್ತಿಯಾಗಿ ಕೇಳು. ಇವತ್ತು ಆಶಿಕ್ ಜೋಯಿಶ್ ಕೇವಲ ಭಾರತಕ್ಕೆ ಮರಳಿ ಬಂದಿದ್ದಾನೆ ಅನ್ನೋದು ಅಷ್ಟೇ ಅಲ್ಲ, ಬದಲಾಗಿ ಅವನು ಇವತ್ತು ಸೀದಾ ನಮ್ಮದೇ ಸಿಟಿಗೆ ಬಂದು ಅಫಿಷಿಯಲ್ ಆಗಿ ಲ್ಯಾಂಡ್ ಆಗಿದ್ದಾನೆ. ಮತ್ತೆ ಎಲ್ಲದಕ್ಕಿಂತ ಅತ್ಯಂತ ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ? ನೀನು ಕಷ್ಟಪಟ್ಟು ಕಳೆದ 2 ವರ್ಷಗಳಿಂದ ಯಾವ ಜೋಯಿಶ್ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ಒಬ್ಬ ಟಾಪರ್ ಎಂಪ್ಲಾಯ್ ಆಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆಯೋ, ಇವತ್ತು ಆ ನಿನ್ನ ಇಡೀ ಕಂಪನಿಯನ್ನ ಆಶಿಕ್ ಜೋಯಿಶ್ ತನ್ನ ಜೋಯಿಶ್ ಇಂಡಸ್ಟ್ರೀಸ್ ಗ್ರೂಪ್ ಕಡೆಯಿಂದ ಕಂಪ್ಲೀಟ್ ಆಗಿ ಕೋಟಿ ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾನೆ ಅನ್ವಿತಾ. ಮುಂದಿನ ಕೆಲವು ತಿಂಗಳುಗಳ ಕಾಲ ಆ ಇಡೀ ಬಿಸ್ನೆಸ್ ಟೇಕ್ ಓವರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಅವನೇ ಸ್ವತಃ ಈ ಸಿಟಿಯ ಆಫೀಸ್ಗೆ ಬಂದು ಇಡೀ ಕಂಪನಿಯ ಚೇರ್ಮನ್ ಆಗಿ ಲೈವ್ ಆಗಿ ನಿಂತು ಪ್ರತಿಯೊಂದು ಕೆಲಸವನ್ನ ಹತ್ರ ಇದ್ದು ಹ್ಯಾಂಡಲ್ ಮಾಡಲಿದ್ದಾನೆ. ಇವತ್ತಿನಿಂದ ಅವನೇ ನಿನ್ನ ಆಫೀಸ್ನ ಹೊಸ ಬಾಸ್. ರಿಧಿಮಾ ಫೋನ್ನಲ್ಲಿ ಆಡಿದ ಆ ಒಂದೇ ಒಂದು ಮಾತು ಕೇಳಿದ ತಕ್ಷಣವೇ ಅನ್ವಿತಾಳ ಇಡೀ ಜಗತ್ತೇ ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ನಡುಗ್ ಹೋಗಿ ಇನ್ಮೇಲೆ ಮರಳಿ ರಿಪ್ಲೈ ಕೊಡೋಕೆ ಅವಳಿಗೆ ಒಂದು ಸಣ್ಣ ಧ್ವನಿ ಕೂಡ ಹೊರಬರದೆ ಕಂಪ್ಲೀಟ್ ಆಗಿ ಮೂಕಳಾಗಿ ನಿಂತ ಜಾಗದಲ್ಲೇ ಹೆಪ್ಪುಗಟ್ಟಿ ಕುಳಿತುಬಿಟ್ಲು. ಅನ್ವಿತಾ ಕಡೆಯಿಂದ ಬಹಳ ಹೊತ್ತಿನವರೆಗೂ ಯಾವುದೇ ರಿಯಾಕ್ಷನ್ ಬರದೇ ಇದ್ದಾಗ ಅತ್ತ ಫೋನ್ನಲ್ಲಿ ರಿಧಿಮಾ ಸ್ವಲ್ಪ ಚಿಂತೆ ತುಂಬಿದ ಸ್ವರದಲ್ಲಿ ಮೆಲ್ಲಗೆ ಕೇಳಿದ್ಲು, ಅನು, ಬೇಜಾರ ಆಗ್ಬೇಡ. ಇವತ್ತು ಆಫೀಸ್ನಲ್ಲೂ ನನಗೂ ಈ ವಿಷಯ ಆಕಸ್ಮಿಕವಾಗಿ ತಿಳಿಯಿತು. ಕೆಲವು ಸ್ಟಾಫ್ ಮೆಂಬರ್ಸ್ ತಮ್ಮಲ್ಲೇ ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ರು.
ನಾನದನ್ನ ಕೇಳಿದ ತಕ್ಷಣವೇ ನಮ್ಮ ಕಚೇರಿಯಲ್ಲಿ ಅಫಿಷಿಯಲ್ ಆಗಿ ವೆರಿಫೈ ಮಾಡಿದೆ. ಇವಾಗ ಈ ಸುದ್ದಿ ನಿಜ ಅಂತ ಕನ್ಫರ್ಮ್ ಆಯ್ತು. ನನಗೆ ತಕ್ಷಣವೇ ನಿನಗೆ ಈ ಇನ್ಫಾರ್ಮೇಶನ್ ಹೇಳ್ಬೇಕಂತ ಅನ್ನಿಸ್ತು. ಆದ್ರೆ ನೀನು ಟೆನ್ಷನ್ ತಗೋಬೇಡ ಅನ್ವಿತಾ. ಆ ಜೋಯಿಶ್ ಇಂಡಸ್ಟ್ರೀಸ್ ನಮ್ಮ ಕಂಪನಿಯನ್ನ ಪೂರ್ತಿಯಾಗಿ ಟೇಕ್ ಓವರ್ ಮಾಡೋಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ. ನಾವು ಒಟ್ಟಿಗೆ ಕುಳಿತು ಇದ್ರ ಬಗ್ಗೆ ಇನ್ಯಾವುದೋ ಬೆಟರ್ ಐಡಿಯಾ ಯೋಚನೆ ಮಾಡೋಣ. ಅನು, ಪ್ಲೀಸ್ ಏನಾದ್ರೂ ಮಾತಾಡು. ಈ ಬಾರಿ ರಿಧಿಮಾಳ ಧ್ವನಿ ಕೇಳಿಸಿದ ತಕ್ಷಣವೇ ಅನ್ವಿತಾ ತನ್ನ ಆಲೋಚನೆಗಳ ಜಗತ್ತಿನಿಂದ ಹೊರಬಂದ್ಲು. ಅವಳು ಒಳಗೊಳಗೆ ವಿಪರೀತ ಗಾಬರಿಯಾಗಿದ್ರು ಹೊರಗಡೆ ತುಂಬಾ ನಾರ್ಮಲ್ ಆಗಿ ಇರೋ ತರ ನಟಿಸ್ತಾ ರಿಧಿಮಾಳಿಗೆ ಹೇಳಿದ್ಲು. ಹೌದು ರಿಧಿ, ಹೇಳು. ನೀನೇನೋ ಹೇಳ್ತಾ ಇದ್ದೆ ಅಲ್ವಾ? ಸಾರಿ ಕಣೆ, ನಂಗೆ ನಿನ್ ಮಾತುಗಳು ಸರಿಯಾಗಿ ಕೇಳಿಸ್ಲೇ ಇಲ್ಲ. ಆಶಿಕ್ ಮರಳಿ ಬಂದಿರೋ ಆ ಒಂದೇ ಒಂದು ಸುದ್ದಿ ಇವತ್ತು ಅನ್ವಿತಾಳನ್ನ ಒಂದೇ ಸೆಕೆಂಡ್ ನಲ್ಲಿ ಅವಳ ಇಡೀ ಹಳೆಯ ಪಾಸ್ಟ್ ಲೈಫ್ ನ ನೆನಪುಗಳ ಜಗತ್ತಿಗೆ ಎಳ್ಕೊಂಡು ಹೋಗಿತ್ತು. ಹಾಗಾಗಿ ರಿಧಿಮಾ ಆಮೇಲೆ ಫೋನ್ ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಹೇಳಿದ್ಲೋ ಅದ್ಯಾವುದು ಅವಳ ಮೈಂಡ್ಗೆ ಎಂಟರ್ ಆಗ್ಲೇ ಇಲ್ಲ. ಇತ್ತ ರಿಧಿಮಾ ಕೂಡ ಅನ್ವಿತಾಳ ಇಂದಿನ ಈ ಮೆಂಟಲ್ ಕಂಡೀಷನ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಲು. ಯಾಕಂದ್ರೆ ಈ ಹೊಸ ನಗರದಲ್ಲಿ ಅನ್ವಿತಾ ಇಷ್ಟೊಂದು ಕಷ್ಟಪಟ್ಟು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಎಷ್ಟೊಂದು ಹೋರಾಟ ಮಾಡಿದಾಳೆ ಅನ್ನೋದು ಅವಳಿಗೆ ಕಣ್ಣಾರೆ ಗೊತ್ತಿತ್ತು. ಇವಾಗ ಇದ್ದಕ್ಕಿದ್ದಂತೆ ಆಶಿಕ್ ಜೋಯಿಶ್ ಮತ್ತೆ ಅವಳು ಕೆಲಸ ಮಾಡ್ತಿರೋ ಅದೇ ಕಂಪನಿಗೆ ಹೊಸ ಬಾಸ್ ಆಗಿ ಬರ್ತಾ ಇದ್ದಾನೆ ಅಂದಮೇಲೆ ಅನ್ವಿತಾ ಒಳಗೊಳಗೆ ಇಷ್ಟೊಂದು ಅಪ್ಸೆಟ್ ಆಗೋದು ನ್ಯಾಚುರಲ್ ಆಗಿತ್ತು. ಪಾಸ್ಟ್ ನಲ್ಲಿ ಆಶಿಕ್ನನ್ನ ಮುಖಾಮುಖಿ ಎದುರಿಸೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಅನ್ವಿತಾ ಮುಂಚೆ ನಿಹಾರಿಕ್ ಜೋಯಿಶ್ ನೀಡಿದ್ದ ದೊಡ್ಡ ಸ್ಯಾಲರಿ ಪ್ಯಾಕೇಜ್ನ ಜಾಬ್ ಮತ್ತೆ ಆ ಐಷಾರಾಮಿ ಫ್ಲಾಟ್ ಎರಡನ್ನ ಕೇವಲ 1 ವರ್ಷದ ಒಳಗಡೆನೆ ರಿಸೈನ್ ಮಾಡಿ ಬಿಟ್ಟು ಬಂದಿದ್ಲು. ಯಾಕಂದ್ರೆ ತನ್ನ ಇಬ್ಬರು ಮುಗ್ಧ ಮಕ್ಕಳು ಈ ಪ್ರಪಂಚದಲ್ಲಿ ಒಬ್ಬ ಮೂರನೇ ವ್ಯಕ್ತಿಯ ದಯೆ ಅಥವಾ ಭಿಕ್ಷೆಯ ಆಧಾರದ ಮೇಲೆ ಬದುಕಬಾರದು ಅಂತ ಅವಳು ಗಟ್ಟಿಯಾಗಿ ಡಿಸೈಡ್ ಮಾಡಿದ್ಲು. ಅವಳಿವಾಗ ಸೇರಿದ್ದ ಈ ಹೊಸ ಕಂಪನಿ ಆ ಜೋಯಿಶ್ ಇಂಡಸ್ಟ್ರೀಸ್ಗಿಂತ ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿತ್ತು. ಮತ್ತೆ ಇಲ್ಲಿ ಅವಳಿಗೆ ಸಿಗ್ತಾ ಇದ್ದ ಸ್ಯಾಲ್ರಿ ಕೂಡ ಮುಂಚೆಗಿಂತ ಸ್ವಲ್ಪ ಕಮ್ಮಿನೇ ಇತ್ತು. ಅವಳು 3 ತಿಂಗಳ ಮುಂಚೆ ಈ ಆಫೀಸ್ಗೆ ಇಂಟರ್ವ್ಯೂಗಾಗಿ ಹೋದಾಗ ಸ್ವತಃ ಆ ಇಂಟರ್ವ್ಯೂವರ್ ಕೂಡ ಇಷ್ಟೊಂದು ದೊಡ್ಡ ಕಂಪನಿಯ ಬಿಗ್ ಪ್ಯಾಕೇಜ್ ಬಿಟ್ಟು ನಮ್ಮ ಈ ಸಣ್ಣ ಜಾಗಕ್ಕೆ ಯಾಕೆ ಬರ್ತಾ ಇದ್ದೀರಾ ಅಂತ ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದ್ದ. ಆದ್ರೆ ನಮ್ಮ ಅನ್ವಿತಾ ಇಂಟೆಲಿಜೆಂಟ್. ತನ್ನದೇ ಆದ ಮಾತುಗಳಿಂದ ಅವನನ್ನ ತುಂಬಾ ಈಸಿಯಾಗಿ ಕನ್ವಿನ್ಸ್ ಮಾಡಿದ್ಲು. ಹೇಗಿದ್ರು ಅನ್ವಿತಾಳ ತರಹದ ಒಬ್ಬ ಮೋಸ್ಟ್ ಕೆಪಾಸಿಟಿ ಇರೋ ಯೂನಿವರ್ಸಿಟಿ ಟಾಪರ್ ಕ್ಯಾಂಡಿಡೇಟ್ ಅನ್ನ ಕೈ ಬಿಡೋ ತಪ್ಪು ಆ ಕಂಪ್ನಿ ಮ್ಯಾನೇಜರ್ ಖಂಡಿತ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಅವಳಿಗೆ ತುಂಬಾ ಗೌರವದ ಸ್ಯಾಲ್ರಿ ಪ್ಯಾಕೇಜ್ ನೊಂದಿಗೆ ಆ ಜಾಬ್ ಸಿಕ್ಕಿತ್ತು. ಆದ್ರೆ ಅನ್ವಿತಾಳಿಗೆ ಇವತ್ತಿನ ಲೈಫ್ ನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ವಿಷಯ ಯಾವ್ದಾಗಿತ್ತು ಅಂದ್ರೆ ತನ್ನ ಇಬ್ರು ಮಕ್ಕಳ ತಲೆಯ ಮೇಲೆ ಮತ್ಯಾರದ್ದು ಸಾಲದ ಹೊರೆ ಇರಬಾರ್ದು ಅನ್ನೋದು ಮಾತ್ರ. ಅದಕ್ಕೆ ಅವಳು ಆ ಹಳೆಯ ಫ್ಲಾಟ್ ಬಿಟ್ಟು ಹೊರ ಬಂದ ತಕ್ಷಣವೇ ಡಾಕ್ಟರ್ ರಿಷಬ್ ನೀಡಿದ ಸಪೋರ್ಟ್ನಿಂದ ಕೇವಲ 3 ತಿಂಗಳ ಒಳಗಡೆ ಹಿಂದಿನದಕ್ಕಿಂತ ಸಣ್ಣದಾಗಿದ್ರು ಒಂದು ಸುಂದರವಾದ ಸ್ವಂತ ಫ್ಲಾಟ್ ಅನ್ನ ತನ್ನ ಹೆಸರಿಗೆ ಖರೀದಿ ಮಾಡಿದ್ಲು. ಈ ಮನೆಗಾಗಿ ಅವಳು ತನ್ನ ಇಡೀ ಸೇವಿಂಗ್ಸ್ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ಲು. ಮತ್ತೆ ಬ್ಯಾಂಕ್ನಿಂದ ಒಂದು ಸಣ್ಣ ಅಮೌಂಟ್ ಹೋಮ್ ಲೋನ್ ಕೂಡ ತಗೊಂಡಿದ್ಲು. ಇತ್ತೀಚಿನ ದಿನಗಳಲ್ಲಿ ಅವಳು ತನ್ನ ತಿಂಗಳ ಸ್ಯಾಲರಿಯಿಂದಲೇ ಆ ಲೋನ್ನ EMI ಕಂತುಗಳನ್ನ ತುಂಬಾ ಜವಾಬ್ದಾರಿಯಿಂದ ಕ್ಲಿಯರ್ ಮಾಡ್ತಾ ಬಂದಿದ್ಲು. ಇವಾಗ ಆ ಇಡೀ ಸಾಲದ ಮೊತ್ತ ಕಂಪ್ಲೀಟ್ ಆಗಿ ತೀರ್ತಾ ಬಂದಿತ್ತು. ಇನ್ ಕೇವಲ ಕೆಲವು ಸಣ್ಣ ಕಂತುಗಳು ಮಾತ್ರ ಬಾಕಿ ಉಳಿದಿದ್ವು. ಮುಂದಿನ 7-8 ತಿಂಗಳ ಒಳಗಡೆ ಆ ಇಡೀ ಹೋಮ್ ಲೋನ್ ಮುಗಿಸಿ ಕಂಪ್ಲೀಟ್ ಆಗಿ ಫ್ರೀ ಆಗ್ಬೋದು ಅಂತ ಅವಳು ಪ್ಲಾನ್ ಮಾಡ್ಕೊಂಡಿದ್ಲು. ಆದ್ರೆ ಇವಾಗ ಸಡನ್ ಆಗಿ ತನ್ನ ಈ ಕಂಪನಿ ಕೂಡ ಆ ಜೋಯಿಶ್ ಇಂಡಸ್ಟ್ರೀಸ್ ಜೊತೆ ಮರ್ಜ್ ಆಗ್ತಾ ಇದೆ ಅನ್ನೋ ವಿಷಯ ತಿಳಿದ ಮೇಲೆ ಅನ್ವಿತಾ ಕಂಪ್ಲೀಟ್ ಆಗಿ ನಡುಗ್ ಹೋಗಿದ್ಲು. ಯಾಕಂದ್ರೆ ಇವತ್ತಿನ ಕಂಡೀಷನ್ ಅಲ್ಲಿ ಅವಳಿಗೆ ಇಷ್ಟೊಂದು ಒಳ್ಳೆ ಕೆಲಸವನ್ನ ಇಷ್ಟು ಬೇಗ ರಿಸೈನ್ ಮಾಡಿ ಬಿಟ್ಟು ಹೋಗೋದು ಪರ್ಸನಲ್ ಆಗಿ ಸ್ವಲ್ಪನೂ ಸಾಧ್ಯವಾಗಿರ್ಲಿಲ್ಲ. ಇನ್ನೊಂದ್ ಕಡೆ ಆಶಿಕ್ ಜೋಯಿಶ್ನನ್ನ ಮತ್ತೆ ಆಫೀಸ್ನ ಮುಖಾಮುಖಿ ಎದುರಿಸುವುದು ಅವಳ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆಗಿಂತ ಕಮ್ಮಿ ಇರಲಿಲ್ಲ. ಕಳೆದ 2 ವರ್ಷಗಳ ಇಡೀ ಲೈಫ್ ನಲ್ಲಿ ಅವಳು ಆಶಿಕ್ನ ನೆನಪುಗಳನ್ನ, ಅವನ ಭಾವನೆಗಳನ್ನ ಮತ್ತು ಆ ಹಳೆಯ ಪ್ರೀತಿಯ ಮಾತುಗಳನ್ನ ತನ್ನ ಹಾರ್ಟ್ನಿಂದ ಸಂಪೂರ್ಣವಾಗಿ ಹೊರಗೆ ಹಾಕಿ ತನ್ನ ಬದುಕನ್ನ ನೆಮ್ಮದಿಯಿಂದ ಹಳಿಗೆ ತರೋಕೆ ಏನೆಲ್ಲಾ ಪ್ರಯತ್ನ ಮಾಡಬೇಕೋ ಎಲ್ಲವನ್ನ ಮಾಡಿದ್ಲು. ಆದ್ರೆ ಅವಳಿಗೆ ತನ್ನ ಇಡೀ ಲೈಫ್ ನಲ್ಲಿ ಆ ಒಂದು ನೆನಪನ್ನ ಮಾತ್ರ ಮರೆಯೋಕೆ ಸಾಧ್ಯನೇ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಅವಳಿಗೆ ಒಳಗೊಳಗೆ ಭಯ ಶುರುವಾಗಿತ್ತು.
ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಸಡನ್ ಆಗಿ ಆಶಿಕ್ನನ್ನ ಕಣ್ಣಾರೆ ನೋಡಿದ ತಕ್ಷಣವೇ ತಾನು ಮಾನಸಿಕವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೀಕ್ ಆಗ್ಬಿಡಬಹುದು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ವೇಳೆ ಆಶಿಕ್ ಈ ಸಿಟಿಗೆ ಬಂದ್ರೆ ಅವನಿಗೆ ಇವತ್ತಲ್ಲ ನಾಳೆ ಆ ಪುಟ್ಟ ಆಯುಷ್ ಬಗ್ಗೆ ಸತ್ಯ ಗೊತ್ತಾಗೋ ಚಾನ್ಸ್ ತುಂಬಾ ಇತ್ತು. ಅನ್ವಿತಾಳಿಗೆ ಆಶಿಕ್ನ ಕ್ಯಾರೆಕ್ಟರ್ ಚೆನ್ನಾಗಿ ಗೊತ್ತು. ಅವನು ರಿಲೇಶನ್ಶಿಪ್ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್ ಮತ್ತು ಅತಿಯಾದ ಎಮೋಷನಲ್ ವ್ಯಕ್ತಿ. ಒಂದ್ ವೇಳೆ ಆಯುಷ್ ತನ್ನದೇ ಸ್ವಂತ ಮಗು ಅನ್ನೋ ಸತ್ಯ ಏನಾದ್ರೂ ಆಶಿಕ್ಗೆ ತಿಳಿದ್ರೆ ಅವನು ಇಡೀ ಜಗತ್ತನ್ನ ಎದುರಿಸಿ ಸೀದಾ ಅನ್ವಿತಾಳನ್ನ ಮೀಟ್ ಮಾಡೋಕೆ ಬಂದೇ ಬರ್ತಾನೆ ಅನ್ನೋದು ಅವಳಿಗೆ ನೂರಕ್ಕೆ ನೂರು ಕನ್ಫರ್ಮ್ ಆಗಿತ್ತು. ಅವತ್ತು ಅವನ ಆ ಎಮೋಷನಲ್ ಪ್ರೀತಿಯಿಂದ ತಾನು ಹೇಗೆ ದೂರ ಇರಲು ಸಾಧ್ಯ ಅಂತ ಅನ್ವಿತಾ ಒಳಗೊಳಗೆ ಯೋಚನೆ ಮಾಡ್ತಾ ಇದ್ಲು. ಅದ್ರ ಜೊತೆನೆ ಪಾಶ್ನಲ್ಲಿ ಆ ಫಾರ್ಮ್ ಹೌಸ್ನ ಕೊನೆಯ ಭೇಟಿಯ ಸಮಯದಲ್ಲಿ ಅವಳು ಆಶಿಕ್ ಕಣ್ಣಲ್ಲಿ ಕಂಡ ಆ ಪ್ರೀತಿಯ ಭಾವನೆ. ಇವತ್ತು ಆಶಿಕ್ ಅವನ ಗೆಳತಿ ಅನ್ವಿತಾ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ ಅಂದಮೇಲೆ ತಮ್ಮ ಮಧ್ಯೆ ಇರೋ ಈ ಸಣ್ಣ ವಿಷಯದಿಂದ ಮುಂದೊಂದು ದಿನ ಆಶಿಕ್ ಮತ್ತು ಅನ್ವಿತಾ ಲೈಫ್ ಒಳಗಡೆ ಇನ್ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ತಾನು ಆವಾಗ್ಲೇ ಒಂದು ಮುರಿದು ಹೋದ ಸಂಸಾರದಿಂದ ತುಂಬಾ ಕಷ್ಟಪಟ್ಟು ಆಚೆ ಬಂದಿದ್ದೀನಿ. ಹೀಗಿರುವಾಗ ತನ್ನ ಸಣ್ಣ ನೆರಳು ಬಿದ್ದು ಇನ್ಯಾರೋ ಒಬ್ಬ ಅಮಾಯಕ ಹುಡುಗಿಯ ಸಂಸಾರ ಹಾಳಾಗೋಕೆ ತಾನು ಜನ್ಮದಲ್ಲೂ ಬಿಗ್ ರೀಸನ್ ಆಗ್ಬಾರ್ದು ಅಂತ ಅನ್ವಿತಾ ಡಿಸೈಡ್ ಮಾಡಿದ್ಲು. ಆ ರಾತ್ರಿಯ ಸಮಯದಲ್ಲಿ ಇತ್ತ ರಿಧಿಮಾ ಮತ್ತು ಅತ್ತ ಅನ್ವಿತಾ ಇಬ್ಬರ ಮೈಂಡ್ ಒಳಗಡೆಯೂ ಇದೇ ತರಹದ ನೂರಾರು ಗಂಭೀರ ಯೋಚನೆಗಳು ನಾನ್ ಸ್ಟಾಪ್ ಆಗಿ ಓಡ್ತಾ ಇದ್ವು. ರಿಧಿಮಾ ಫೋನ್ನಲ್ಲಿ ಅನ್ವಿತಾ ಇಷ್ಟೊಂದು ಸೈಲೆಂಟ್ ಆಗಿರೋದನ್ನ ನೋಡಿ ಅವಳ ಮನಸ್ಸಿನ ಆತಂಕ ಗೆಸ್ ಮಾಡಿ ತುಂಬಾ ಸಾವಧಾನವಾಗಿ ಸಮಾಧಾನ ಮಾಡ್ತಾ ಹೇಳಿದ್ಲು. ಏ ಅನು, ಮೊದಲು ನನ್ನ ಮಾತು ಕೇಳು ಪ್ಲೀಸ್. ಒಂಚೂರು ಚಿಂತೆ ಮಾಡಬೇಡ. ಅವನು ಇವಾಗಲೇ ನಾಳೆ ಬೆಳಿಗ್ಗೆನೆ ಆಫೀಸ್ಗೆ ಬಂದ್ಬಿಡಲ್ಲ. ನೀನು ಈ ಕಂಪ್ನಿ ಸ್ವಾಧೀನ ಪ್ರಕ್ರಿಯೆ ಕಂಪ್ಲೀಟ್ ಆಗೋಕೆ ಸಾಕಷ್ಟು ದಿನಗಳ ಟೈಮ್ ಹಿಡಿಯುತ್ತೆ. ಸೊ ಇನ್ಮೇಲೆ ಅದ್ರ ಬಗ್ಗೆ ಅನಗತ್ಯವಾಗಿ ಟೆನ್ಷನ್ ತಗೊಳ್ದೆ ಸದ್ಯಕ್ಕೆ ಆಫೀಸ್ನಲ್ಲಿ ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ಮಾಡು. ಇದೇ ಗ್ಯಾಪ್ನಲ್ಲಿ ನಾವು ಬೇರೆ ಬೇರೆ ಕಂಪ್ನಿಗಳಿಗೆ ನಿನ್ನ ರೆಸ್ಯೂಮ್ ಕಳಿಸಿ ಹೊಸ ಜಾಬ್ಗಾಗಿ ಅಪ್ಲೈ ಮಾಡೋಣ. ನಾನು ನಾಳೆ ಬೆಳಿಗ್ಗೆನೆ ಈ ವಿಷಯದ ಬಗ್ಗೆ ನಮ್ಮ ರಿಷಬ್ ಅಣ್ಣ ಮತ್ತೆ ಅಮ್ಮನ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ತೀನಿ. ಅಷ್ಟೇ ಅಲ್ಲ, ನಾನೀಗ ಕೆಲಸ ಮಾಡ್ತಿರೋ ಆಫೀಸ್ನಲ್ಲೂ ನಿನ್ ಪ್ರೊಫೈಲ್ಗೆ ಸೂಟ್ ಆಗೋ ಒಂದು ವೇಕೆನ್ಸಿ ಇದೆಯಾ ಅಂತ ಇವತ್ತೇ ಚೆಕ್ ಮಾಡ್ತೀನಿ. ನಿನ್ ತರಹದ ಒಬ್ಬ ಮೋಸ್ಟ್ ಪ್ರತಿಭಾವಂತ ಯೂನಿವರ್ಸಿಟಿ ಟಾಪರ್ ಕ್ಯಾಂಡಿಡೇಟ್ಗೆ ಇವತ್ತು ಈ ಸಿಟಿಲಿ ಕೆಲಸ ಕೊಡಲ್ಲ ಅನ್ನೋ ಯಾವುದೇ ಕಂಪ್ನಿ ಕೂಡ ಖಂಡಿತ ಇಲ್ಲ. ನಮ್ಗೆ ಕೇವಲ ಒಂದು ಸರಿಯಾದ ಅಫಿಷಿಯಲ್ ಜಾಗ ಬೇಕು ಅಷ್ಟೇ. ಹೇಗಿದ್ರು ಮುಂದಿನ ತಿಂಗಳಿಂದ ಕಾರ್ಪೊರೇಟ್ ವಲಯದಲ್ಲಿ ಸಿಕ್ಕಾಪಟ್ಟೆ ವೇಕೆನ್ಸಿಗಳು ಓಪನ್ ಆಗ್ತಾ ಇವೆ. ಸೊ ಡೆಫಿನೆಟ್ಲಿ ಏನಾದ್ರೂ ಒಂದು ಬೆಸ್ಟ್ ದಾರಿ ಸಿಕ್ಕೇ ಸಿಗುತ್ತೆ. ಚಿಂತೆ ಮಾಡೋದನ್ನ ಸ್ಟಾಪ್ ಮಾಡು. ಇವಾಗ ಮೈಂಡ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಸದ್ದಿಲ್ದೆ ಕಣ್ಮುಚ್ಚಿ ನಿದ್ದೆ ಮಾಡು ಅಂದ್ಲು. ರಿಧಿಮಾ ಅನ್ವಿತಾಳಿಗೆ ಆ ಜಾಬ್ ಟೆನ್ಷನ್ ಇಂದ ಹೊರಗೆ ತರೋಕೆ ತುಂಬಾ ಟ್ರೈ ಮಾಡಿದ್ಲು ನಿಜ. ಆದ್ರೆ ಸಡನ್ ಆಗಿ ಅವಳಿಗೆ ಇನ್ಯಾವುದೋ ಒಂದು ಹಳೆಯ ವಿಷಯ ನೆನಪಿಗೆ ಬಂದು ತಕ್ಷಣವೇ ಫೋನ್ ನಲ್ಲಿ ಉಲ್ಟಾ ಹೇಳಿದ್ಲು. ಓ ಹೌದು ಅನು, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದನ್ನೇ ಮರ್ತು ಬಿಟ್ಟೆ ನೋಡು. ಇವತ್ತು ಸಂಜೆ ನಿನ್ ಪ್ರೀತಿಯ ಅಣ್ಣ ಅಕ್ಷಯ್ ನನಗೂ ಕೂಡ ಫೋನ್ ಮಾಡಿದ್ದ. ಅವನು ನನ್ನನ್ನ, ಅರ್ಪಿತ್, ರಿಷಬ್ ಅಣ್ಣ ಮತ್ತೆ ನಿತ್ಯ ಅತ್ತಿಗೆ ಇಡೀ ನಮ್ಮ ಗ್ಯಾಂಗ್ ಅನ್ನ ಮುಂದಿನ ವಾರ ನಡೀಲಿರೋ ಮಗಳ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದಾನೆ ಕಣೆ. ಅವನು ನಿನ್ನನ್ನು ಕೂಡ ತಪ್ಪದೆ ಅಲ್ಲಿ ಕರ್ಕೊಂಡ್ ಬರ್ಬೇಕಂತ ಹೇಳ್ತಾ ಇದ್ದ. ಸೊ ಇವಾಗ ಹೇಳು, ನೀನು ಆ ಬರ್ಡೇ ಫಂಕ್ಷನ್ಗೆ ಹೋಗೋಕೆ ಏನ್ ಡಿಸೈಡ್ ಮಾಡಿದ್ಯಾ? ಅಲ್ಲಿಗೆ ಹೋಗ್ತೀಯಾ ಅಥವಾ ಪ್ರತಿ ಬಾರಿಯ ತರಹನೇ ಇನ್ಯಾವುದೋ ಹೊಸ ನೆಪ ಹೇಳಿ ಅಣ್ಣನ ಮಾತಿನಿಂದ ತಪ್ಪಿಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೀಯಾ ಏನು ಅಂತ ರಿಧಿಮಾ ತುಂಬಾ ಕ್ಯಾಶುವಲ್ ಆಗಿ ಕೇಳಿದ್ಲು. ರಿಧಿಮಾ ಆ ಜಾಬ್ ಟೆನ್ಷನ್ ಕಮ್ಮಿ ಮಾಡೋ ನೆಪದಲ್ಲಿ ಆವಾಗ್ಲೇ ಅನ್ವಿತಾಳಿಗೆ ಇನ್ನೂ ಒಂದು ಬಿಗ್ ಮೆಂಟಲ್ ಟೆನ್ಷನ್ ತಂದು ತಲೆ ಮೇಲೆ ಹೇರ್ಬಿಟ್ಟಿದ್ಲು. ಅಕ್ಷಯ್ನ ಬರ್ಡೇ ಆಹ್ವಾನದ ಮಾತು ಕೇಳಿದ ತಕ್ಷಣವೇ ಅನ್ವಿತಾಗೆ ಒಳಗೊಳಗೆ ವಿಪರೀತ ಕಿರಿಕಿರಿ ಉಂಟಾಯ್ತು. ಅವಳು ತುಂಬಾ ಸಿಟ್ಟಿನಿಂದಲೇ ರಿಧಿಮಾಳಿಗೆ ಫೋನಲ್ಲಿ ಹರಿತವಾಗಿ ಹೇಳಿದ್ಲು. ರಿಧಿ, ಮೊದಲು ನನಗೆ ಒಂದು ವಿಷಯ ಕ್ಲಿಯರ್ ಆಗಿ ಹೇಳು. ನೀನ್ ನಿಜಕ್ಕೂ ನನ್ನ ಬೆಸ್ಟ್ ಫ್ರೆಂಡೋ ಅಥವಾ ನನ್ನ ಜೀವನದ ಅತಿ ದೊಡ್ಡ ಶತ್ರುವೋ ಹೇಳು ನೋಡೋಣ. ನಾನಿನ್ನು ಆ ಆಫೀಸ್ನ ಪ್ರಾಬ್ಲಮ್ ಇಂದಾನೆ ಹೇಗೆ ಹೊರಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀನು ಸಡನ್ ಆಗಿ ತಂದು ಇನ್ಯಾವುದೋ ದೊಡ್ಡ ಸಮಸ್ಯೆನ ನನ್ನ ತಲೆ ಮೇಲೆ ಹೇರ್ತಾ ಇದೆಯಲ್ಲ. ನಿನಗೂ ಚೆನ್ನಾಗಿ ಗೊತ್ತು ರಿಧಿ, ನಾನು ನನ್ನ ಈ ಇಬ್ರು ಪುಟ್ಟ ಮಕ್ಕಳನ್ನ ಬಿಟ್ಟು ಮತ್ಯಾವುದೇ ಹೊಸ ಜಾಗಕ್ಕೂ ಹೋಗಲ್ಲ ಅಂತ. ಇವತ್ತು ನಾನು ಆ ಮನೆಗೆ ಹೋದ್ರೆ
ನಾನು ನನ್ನ ಮಗ ರಿಹಾನ್ನನ್ನ ಇಡೀ ರಾತ್ರಿ ಫ್ಲಾಟ್ ನಲ್ಲಿ ಒಂಟಿಯಾಗಿ ಬಿಟ್ಟು ಅಲ್ಲಿ ಹೋಗಿ ಅವ್ರ ಜೊತೆ ಬರ್ಡೇ ಕೇಕ್ ಕಟ್ ಮಾಡಿ ವಿಕೃತ ಖುಷಿ ಪಡ್ತೀನಂತ ನೀನ್ ಹೇಗೆ ಅನ್ಕೊಂಡೆ ಹೇಳು? ಹೇಗಿದ್ರು ಆ ಮನೆಯ ಜನರಿಗೆ ಇವತ್ತಿನವರೆಗೂ ನನ್ನ ಮಗ ರಿಹಾನನ್ನ ಪ್ರೀತಿಯಿಂದ ಸ್ವೀಕರಿಸೋಕೆ ಇಷ್ಟ ಇಲ್ಲ ಅಂದ್ಮೇಲೆ ಇನ್ ಮುಂದೆ ನಾನ್ ಮಾತ್ರ ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಪ್ಪದೆ ಓಡ್ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಯಾವ ಹಕ್ಕು ಇವತ್ತು ಆ ಫ್ಯಾಮಿಲಿಗಿದೆ ಹೇಳು? ನನಗಂತೂ ಖಂಡಿತ ಅಲ್ಲಿ ಬರೋ ಇಂಟ್ರೆಸ್ಟ್ ಒಂಚೂರು ಇಲ್ಲ. ನನಗೆ ಚೆನ್ನಾಗ್ ಗೊತ್ತು, ಒಂದ್ ವೇಳೆ ನಾನ್ ಇವತ್ತು ಇಷ್ಟೊಂದು ಧೈರ್ಯ ಮಾಡಿ ಅವರ ಆ ಗೇಟ್ ಒಳಗಡೆ ಹೆಜ್ಜೆ ಇಟ್ರೆ ಸಮಾಜದ ನೆಪ ಹಿಡಿದು ಅಪ್ಪನ ಕಟ್ಟು ಮೂದಲಿಕೆಯ ಮಾತುಗಳು, ಆ ಅಮ್ಮನ ಸಾಲು ಸಾಲು ನಿಂದನೆಯ ಡ್ರಾಮಾಗಳು ಮತ್ತೆ ನನ್ ಮುಂದೆ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ನನ್ನ ಈ ಮೆಂಟಲ್ ಕಂಡೀಷನ್ ಅಲ್ಲಿ ಆ ಮಾನಸಿಕ ಹಿಂಸೆಯನ್ನ ಸಹಿಸ್ಕೊಳ್ಳೋ ಸಣ್ಣ ತಾಳ್ಮೆ ಕೂಡ ನನ್ನಲ್ಲಿ ಖಂಡಿತ ಉಳ್ಕೊಂಡಿಲ್ಲ ರೀತಿ. ನಾನ್ ಆವಾಗ್ಲೇ ಆಫೀಸು ಮತ್ತೆ ಲೈಫ್ನ ಇಡೀ ಪ್ರೆಷರ್ ಇಂದ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ದೀನಿ. ಇನ್ಮೇಲೆ ನನಗಿಂತಹ ವಿಷಯ ನಿಭಾಯಿಸೋಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ನಿನ್ಗೇನಾದ್ರೂ ಅಲ್ಲಿಗೆ ಹೋಗಿ ಎಂಜಾಯ್ ಮಾಡ್ಬೇಕಂತ ಆಸೆ ಇದ್ರೆ ಧೈರ್ಯವಾಗಿ ಹೋಗಿದ್ ಬಾ. ಹೋಗುವಾಗ ನನ್ ಕಡೆಯಿಂದ ನನ್ ಮುದ್ದಿನ ಸೊಸೆಗೆ ಒಂದ್ ಗಿಫ್ಟ್ ತಗೊಂಡು ಹೋಗಿ ಕೊಡು ಅಷ್ಟೇ ಎಂದು ಅನ್ವಿತಾ ತುಂಬಾ ಕಟುವಾಗಿ ಹೇಳಿದ್ಲು. ಅನ್ವಿತಾ ಆಡಿದ ಆ ಹರಿತವಾದ ಮಾತುಗಳಲ್ಲಿ ಇವತ್ತು ಅವಳ ಕುಟುಂಬದ ಮೇಲಿರೋ ಬೇಸರ ಮತ್ತು ಕಿರಿಕಿರಿ ಕಂಪ್ಲೀಟ್ ಓಪನ್ ಆಗಿ ಕಾಣಿಸ್ತಾ ಇತ್ತು. ರಿಧಿಮಾಗೆ ಆವಾಗ್ಲೇ ಕ್ಲಿಯರ್ ಆಗಿ ರಿಯಲೈಸ್ ಆಗಿತ್ತು, ಅನ್ವಿತಾ ಇವತ್ತು ಒಳಗೊಳಗೆ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೊಂದಿದ ಹೋಗಿದ್ದಾಳೆ ಅಂತ. ಆದ್ರೆ ಇದು ಕೇವಲ ಇವತ್ತಿನ ಒಂದು ದಿನದ ಸಿಟ್ಟಿನ ವಿಷಯ ಖಂಡಿತ ಆಗಿರ್ಲಿಲ್ಲ. ಕಳೆದ 2 ವರ್ಷಗಳ ಲೈಫ್ನಲ್ಲೂ ಅವಳ ಬದುಕಿನಲ್ಲಿ ಇದೇ ತರಹದ ಮಾನಸಿಕ ಹಿಂಸೆ ನಾನ್ ಸ್ಟಾಪ್ ಆಗಿ ನಡೀತಲೇ ಇತ್ತು. ಪಾಸ್ಟ್ ನಲ್ಲಿ ಅನ್ವಿತಾ ತನ್ನ ಕಣ್ಣಾರೆ ಕಂಡ ಆ ಭೀಕರ ದ್ರೋಹ, ಕಿವಿಯಾರೆ ಕೇಳಿದ ಆ ಇಡೀ ಸಮಾಜದ ನಿಂದನೆ ಮತ್ತು ಹೆತ್ತವರಿಂದಲೇ ಅನುಭವಿಸಿದ ಅಕಟು ನಿರ್ಲಕ್ಷ್ಯದ ಕರಾಳ ದಿನಗಳನ್ನ ಸಹಿಸಿಕೊಂಡ ಮೇಲೆ ಇವತ್ತು ಈ ತೀವ್ರತರವಾದ ಕಿರಿಕಿರಿ ಮತ್ತು ಮುಂಗೋಪ ಅನ್ನೋದು ತಾನಾಗಿಯೇ ಅವಳ ಇಡೀ ಸ್ವಭಾವದ ಒಂದು ಅನಿವಾರ್ಯ ಭಾಗವಾಗಿ ಚೇಂಜ್ ಆಗಿಬಿಟ್ಟಿತ್ತು. ಇತ್ತೀಚಿನ ದಿನಗಳಲ್ಲಿ ಅನ್ವಿತಾ ತನ್ನದೇ ಆದ ಒಂದು ಸಣ್ಣ ಲಿಮಿಟೆಡ್ ಚಿಪ್ಪಿನ ಒಳಗಡೆ ಕಂಪ್ಲೀಟ್ ಆಗಿ ಬಂದಿಯಾಗಿದ್ಲು. ಈ ಹೊರಗಿನ ಪ್ರಪಂಚದ ಯಾವ ಜಂಜಾಟವೂ ಇಲ್ಲದೆ ಕೇವಲ ತಾನು ಮತ್ತು ತನ್ನ 2 ಪುಟ್ಟ ಮಕ್ಕಳ ಮುಗ್ಧ ಪ್ರೀತಿ ಮಾತ್ರ ಇರೋ ತನ್ನದೇ ಆದ ಪುಟ್ಟ ಪ್ರಪಂಚವನ್ನ ಅವಳು ತನ್ನ ಸುತ್ತಲೂ ಕ್ರಿಯೇಟ್ ಮಾಡ್ಕೊಂಡಿದ್ಲು. ಅವಳಿಗಿನ ಮೇಲೆ ಈ ಹೊರಗಿನ ಕಪಟ ಜಗತ್ತಿನ ಬೇರೆ ಯಾವೊಬ್ಬ ವ್ಯಕ್ತಿಯ ಮೇಲೂ ಒಂದು ಸಣ್ಣ ಕೇರ್ ಕೂಡ ಇರಲೇ ಇಲ್ಲ. ಅವಳು ಸದಾ ಜನರ ದೊಡ್ಡ ಸಂದಣಿಯಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ಲು. ಹೊಸ ಜನರ ಜೊತೆ ಮುಕ್ತವಾಗಿ ಮಾತಾಡೋಕೆ ಇವತ್ತಿಗೂ ಒಳಗೊಳಗೆ ವಿಪರೀತ ಹಿಂಜರಿಕೆ ಪಡ್ತಾ ಇದ್ಲು. ಮತ್ತೆ ಲೈಫ್ ನಲ್ಲಿ ಹೊಸದಾಗಿ ಒಂದು ಹೊಸ ಫ್ರೆಂಡ್ಶಿಪ್ ಬೆಳೆಸೋಕೆ ಅವಳಿಗೆ ಒಂದು ತರಹದ ಭಯ ಕಾಡ್ತಾ ಇತ್ತು. ಅವಳಿಗೆ ತನ್ನ ಅಪಾರ್ಟ್ಮೆಂಟ್ ನ ಪಕ್ಕದ ಫ್ಲಾಟ್ ನಲ್ಲಿ ಇರೋ ನೆರೆಹೊರೆಯವರು ಯಾರು ಅನ್ನೋ ಸಣ್ಣ ವಿಷಯ ಕೂಡ ಇವತ್ತಿನವರೆಗೂ ಗೊತ್ತಿರ್ಲೇ ಇಲ್ಲ. ಅವಳು ಯಾವತ್ತೂ ಅವ್ರ ಮುಂದೆ ಹೋಗಿ ನಿಂತು ಮಾತಾಡಿದ್ದೇ ಇರಲಿಲ್ಲ. ಪಾಸ್ಟ್ ಲೈಫ್ ನಲ್ಲಿ ಯಾವಾಗ್ಲೂ ಮುಖದಲ್ಲಿ ಒಂದು ಸಣ್ಣ ನಗು ಇಟ್ಕೊಂಡು ಎಲ್ರ ಜೊತೆ ಎಕ್ಸೈಟ್ಮೆಂಟ್ ನಿಂದ ಇರ್ತಾ ಇದ್ದ ಆ ಹಳೆಯ ಚುರುಕಿನ ಅನ್ವಿತಾ ಇವತ್ತು ಒಳಗೊಳಗೆ ಕಂಪ್ಲೀಟ್ ಆಗಿ ಒಬ್ಬ ಸೈಲೆಂಟ್ ಆದ ಗಂಭೀರ ಹೆಣ್ಣಾಗಿ ಬದಲಾಗಿ ಹೋಗಿದ್ಲು. ಒಂದ್ ವೇಳೆ ಅವಳನ್ನ ಆ ಕಾಲೇಜ್ ಲೈಫ್ ನ ಹಳೆಯ ದಿನಗಳಲ್ಲಿ ತುಂಬಾ ಹತ್ರದಿಂದ ನೋಡಿದ್ದ ಯಾವೊಬ್ಬ ವ್ಯಕ್ತಿ ಇವತ್ತವಳನ್ನ ಸಡನ್ ಆಗಿ ರಸ್ತೆಯಲ್ಲಿ ಭೇಟಿಯಾದ್ರೂ ಇವತ್ತಿನ ಅವಳ ಈ ಸೈಲೆಂಟ್ ಕ್ಯಾರೆಕ್ಟರ್ ನೋಡಿ ಗುರುತಿಸೋಕೆ ಖಂಡಿತ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಇದು ಬದುಕಿನ ಸತ್ಯವಾಗಿತ್ತು. ಯಾಕಂದ್ರೆ ನಮ್ ಲೈಫ್ ನಲ್ಲಿ ನಾವು ಅನುಭವಿಸೋ ಆ ಭೀಕರ ಅನುಭವಗಳು ಮಾತ್ರ ನಮ್ಮ ಇಡೀ ಭವಿಷ್ಯದ ವ್ಯಕ್ತಿತ್ವವನ್ನ ಡಿಸೈಡ್ ಮಾಡುತ್ತೆ. ಫೋನ್ ನಲ್ಲಿ ಅನ್ವಿತಾ ಇಷ್ಟೊಂದು ಕೋಪಗೊಂಡು ಹರಿತವಾಗಿ ಮಾತಾಡಿದ್ದನ್ನ ನೋಡಿ ಕೊನೆಗೆ ರಿಧಿಮಾ ಕೂಡ ಇನ್ಮೇಲೆ ವಿಷಯವನ್ನ ಬೆಳೆಸೋದು ಬೇಡ ಅಂತ ಸೈಲೆಂಟ್ ಆಗಿ ತನ್ನ ಇಡೀ ಪ್ರಯತ್ನವನ್ನ ಕೈಬಿಟ್ಲು. ಅವಳು ತುಂಬಾ ಸಾಫ್ಟ್ ಆಗಿ, ಸರಿ ಅನ್ವಿ, ಇವಾಗ ಯಾವುದೇ ಯೋಚನೆ ಮಾಡದೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಮಲ್ಗು ಅಂತ ಹೇಳಿ ಫೋನನ್ನ ಸದ್ದಿಲ್ದೆ ಕಟ್ ಮಾಡಿದ್ಲು. ಅನ್ವಿತಾ ಕೂಡ ಸಿಟ್ಟಿನಿಂದಲೇ ಫೋನನ್ನ ತಗೊಂಡು ಬೆಡ್ನ ಪಕ್ಕಕ್ಕೆ ಜೋರಾಗೆಸ್ಲು. ಅವಳು ಹಾಸಿಗೆಯ ಮೇಲೆ ಮಲಗಿ ತನ್ನ 2 ಕಣ್ಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಲು. ಅವಳು ಹೇಗಾದ್ರೂ ಮಾಡಿ ತನ್ನ ಮೈಂಡ್ ಸೈಲೆಂಟ್ ಮಾಡಿ ನಿದ್ದೆಗೆ ಜಾರಲು ತುಂಬಾ ಟ್ರೈ ಮಾಡಿದ್ಲು ನಿಜ. ಆದ್ರೆ ಇವತ್ತು ಆ ಮುದ್ದಾದ ನಿದ್ದೆ ಅವಳ ಕಣ್ಣುಗಳಿಂದ ಎಷ್ಟೋ ಮೈಲಿ ದೂರ ಓಡ್ ಹೋಗಿತ್ತು. ಆದ್ರೆ ಈ ಪ್ರಪಂಚದಲ್ಲಿ ಮನುಷ್ಯನ ಮೈಂಡ್ ಎಷ್ಟೇ ಸ್ಪೀಡ್ ಆಗಿ 100 ಯೋಚನೆಗಳನ್ನ ಮಾಡ್ತಾ ಇದ್ರು ಕೂಡ ಒಳಗಡೆ ಬಾಡಿ ಸಾಲಿಡ್ ಆಗಿ ಸಪೋರ್ಟ್ ಮಾಡದೇ ಇದ್ರೆ ನಮ್ಮ ಕೈಯಿಂದ ಹೆಚ್ಚು ಕಾಲ ಎಚ್ಚರವಾಗಿರೋಕೆ ಸಾಧ್ಯನೇ ಇಲ್ಲ.
ಪರ್ಫೆಕ್ಟ್ ಆಗಿ ಅದೇ ಮ್ಯಾಜಿಕ್ ಇವತ್ತು ನಮ್ಮ ಅನ್ವಿತಾಳ ಲೈಫ್ನಲ್ಲೂ ನಡೀತು. ಇಡೀ ದಿನ ಆಫೀಸ್ ಕೆಲಸದ ಆಯಾಸ ಮತ್ತು ರಾತ್ರಿ ಅಕ್ಷಯ್ ಮತ್ತು ರಿಧಿಮಾ ಜೊತೆ ಫೋನ್ನಲ್ಲಿ ನಡೆದ ಆ ತೀವ್ರವಾದ ಎಮೋಷನಲ್ ಗೊಂದಲದ ಕಾರಣದಿಂದಾಗಿ ಕೊನೆಗೂ ಅವಳ ಶರೀರ ಕಂಪ್ಲೀಟ್ ಆಗಿ ದಣಿದು ಅವಳು ಸದ್ದಿಲ್ಲದೆ ಆ ರಾತ್ರಿಯ ಮುಂಜಾನೆ ಸಮಯದಲ್ಲಿ ಗಾಢವಾದ ನಿದ್ರೆಗೆ ಜಾರಿದ್ಲು.